Today is International Women's Day. Why am I talking on a Women's Day? Women and men are not two separate entities. Together they form one unity. So then only it's a complete ಶಿವ ಶಕ್ತಿ ಅಂತೀವಿ. ಈ ಸಲ ಅದು ಶಿವರಾತ್ರಿಗೆ ಬಂದಿದೆ. ಸೊ ಶಿವ ರೆಪ್ರೆಸೆಂಟ್ಸ್ ಮೇಲ್ ಕ್ಯಾರೆಕ್ಟರ್ಸ್ ಅಂಡ್ ಶಕ್ತಿ ರೆಪ್ರೆಸೆಂಟ್ಸ್ ಫೀಮೇಲ್ ಕ್ಯಾರೆಕ್ಟರ್ಸ್. ಇವತ್ತು ಇಂದಿನ ದಿನ ಶಿವರಾತ್ರಿನೂ ಆಗಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನೂ ಆಗಿರೋದ್ರಿಂದ ಇಟ್ ಹ್ಯಾಸ್ ಗಟ್ ಮಚ್ ಮೋರ್ ಸಿಗ್ನಿಫಿಕೆನ್ಸ್. ಸೊ ವಿಥೌಟ್ Shakti, Shiva will not be of any use. Without calming down, Shakti is too dangerous. So coming together, they form the whole universal management, maintenance, all that. So, ಇವಾಗ ಪ್ರಪಂಚದಲ್ಲೆಲ್ಲ ಈಗ ತುಂಬ ಅಭಿವೃದ್ಧಿ, ತುಂಬ ಜೋರಾಗಿ ಇದೆಲ್ಲ ಎಕನಾಮಿಕ್ ಪ್ರೋಗ್ರೆಸ್ ಆಗಿರ್ಬೋದು, ಎಲ್ಲ ಸೈಂಟಿಫಿಕ್ ಪ್ರೋಗ್ರೆಸ್ ಆಗಿರೋದು ಯಾಕೆ? ಒಂದು ಕಾಲದಲ್ಲಿ 50% ಆಫ್ ದಿ ಪಾಪ್ಯುಲೇಷನ್ ಆರ್ ವರ್ಕಿಂಗ್, 50% ವರ್ ಸಪೋರ್ಟಿಂಗ್. ಹೆಂಗಸರೆಲ್ಲ ಮನೇಲಿ ಕೆಲಸಗಳು ಮಾಡ್ಕೊಂಡಿರ್ತಾ ಇದ್ರು, ಮನೇಲಿ ಗಂಡಸರು ಸಪೋರ್ಟ್ ಮಾಡ್ತಾ ಇದ್ರು, ಕೆಲಸ ಎಲ್ಲ ಗಂಡಸರು ಮಾಡ್ತಾ ಇದ್ರು. ಸೊ 50% ಆಫ್ ದಿ ಇಂಟೆಲಿಜೆನ್ಸ್, ವರ್ಕ್, ಟ್ಯಾಲೆಂಟ್ಸ್ ವರ್ ನಾಟ್ ಕಮಿಂಗ್ ಇನ್ ಟು ದಿ ಫೋರ್ಸ್. ಇವಾಗ ಅಟ್ಲೀಸ್ಟ್ ಒಂದು 80% ಆಫ್ ದಿ females are working as well as taking care of their families. So because they are also working, the world is progressing so much, so fast. So that's why ಈ ಸ್ತ್ರೀ ಶಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಇದನ್ನ ಇಂಟರ್ನ್ಯಾಷನಲ್ ವುಮೆನ್ಸ್ ದಿನ ಎಲ್ಲ ಹೆಂಗಸರಿಗೂ ನನ್ನ ಶುಭಾಶಯಗಳು.